ಪಂಚರಾಜ್ಯ ಚುನಾವಣೆಗಳ ಜೊತೆಗೇನೆ ಕರ್ನಾಟಕದ ಬಾಗಲಕೋಟೆ ಹಾಗೆಯೇ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 9ನೇ ತಾರೀಕು ಮತದಾನ ನಡೆಯಲಿದ್ದು, ಇದೇ 24ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ. ಎಚ್.ವೈ. ಮೇಟಿ ಹಾಗೆಯೇ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ನದ್ದೇ. ಈಗ ಆ ಎರಡೂ ಕ್ಷೇತ್ರಗಳನ್ನು ಉಳಿಸಿಕೊಳ್ಬೇಕಾದಂತ ಸವಾಲು ಪಕ್ಷಕ್ಕಿದೆ. ಅದೇ ರೀತಿ ಹೇಗಾದ್ರೂ ಈ ಕ್ಷೇತ್ರಗಳನ್ನ ಗೆಲ್ಲೋದ್ರೊಂದಿಗೆ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಿದೆ ಅಂತ ತೋರಿಸಿ ಆ ಮೂಲಕ ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನ ನಡೆಸುವ ಪ್ರಯತ್ನದಲ್ಲಿ ಮೈತ್ರಿ ಪಕ್ಷಗಳಿವೆ. ಹೀಗಿರುವಾಗಲೇ ವಿಪಕ್ಷ ಬಿಜೆಪಿ ಬಾಗಲಕೋಟೆಗೆ ಕಳೆದ ಚುನಾವಣೆಯ ಪರಾಜಿತ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೇನೆ ಟಿಕೆಟ್ ನೀಡಿತು. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ವಾಲ್ಮೀಕಿ ಸಮುದಾಯದ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಆದರೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆನೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಾಮಾನ್ಯವಾಗಿ ಮೃತಪಟ್ಟಂತ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡುವುದು ಒಂದು ರೀತಿ ಅಘೋಷಿತ ಪರಂಪರೆಯಾಗಿನೇ ನಡ್ಕೊಂಡ್ ಬಂದಿದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದವರು ಹಾಗೆಯೇ ದಾವಣಗೆರೆಯಲ್ಲಿ ಶಾಮನೂರು ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ನೀಡಬೇಕು ಅನ್ನೋದು ಅವರಗಳ ಕುಟುಂಬದ ಒತ್ತಾಯ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಖಚಿತ ಆದ್ರೂ ಮಕ್ಕಳ ನಡುವೆ ಪೈಪೋಟಿನೇ ಇಲ್ಲಿನ ಸಮಸ್ಯೆ. ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಮಕ್ಕಳನ್ನ ಕರೆಸಿ ಮಾತುಕತೆಯನ್ನು ನಡೆಸಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಉಳಿದವರು ಅದನ್ನ ಬೆಂಬಲಿಸಬೇಕು ಅಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಆದ್ರೆ ನಮಗೆ ಟಿಕೆಟ್ ಸಿಗದೇ ಇದ್ರೆ ಉಳಿದವರು ಬಂಡಾಯ ಸ್ಪರ್ಧೆಯ ಮಾತಾಡ್ತಿದ್ದಾರೆ. ಇರೋದು ಒಂದೇ ಟಿಕೆಟ್, ಯಾರಿಗಾದ್ರೂ ಒಬ್ಬರಿಗೆ ಕೊಡೋದಕ್ಕೆ ಸಾಧ್ಯ. ಮೇಟಿ ಕುಟುಂಬದ ಒಳಜಗಳ ಬಿಜೆಪಿಗೆ ಲಾಭ ಆದ್ರೂ ಕೂಡ ಅಚ್ಚರಿಯಿಲ್ಲ. ಇನ್ನು ದಾವಣಗೆರೆಯ ದಕ್ಷಿಣದ ಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ. 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ ನಂತರದಿಂದ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಿದ್ದು ಶಾಮನೂರು ಶಿವಶಂಕರಪ್ಪನವರು. ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ತಾ ಬಂದಿರೋದು ಈ ಕ್ಷೇತ್ರದ ನಿರ್ಣಾಯಕ ಮತದಾರರಾದ ಮುಸ್ಲಿಮರು. ಈ ಬಾರಿ ನಮಗ್ ಟಿಕೆಟ್ ನೀಡಿ ಅನ್ನೋ ಹಕ್ಕೊತ್ತಾಯವನ್ನ ಅವರು ಮಂಡಿಸಿದ್ದಾರೆ. ಕ್ಷೇತ್ರದಲ್ಲಿ ಒಬಿಸಿ ಮತದಾರರೇ ನಿರ್ಣಾಯಕ ಆಗಿರುವಾಗ ಬೇರೆ ಕಡೆಯಂತೂ ಕೊಡೋದಿಲ್ಲ, ಕನಿಷ್ಠ ಇಲ್ಲಾದ್ರೂ ಟಿಕೆಟ್ ಅನ್ನ ನೀಡಿ ಅನ್ನೋ ಒತ್ತಾಯ ಸಮುದಾಯದ್ದು. ಈ ನಡುವೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಪ್ರಭಾ ಪುತ್ರ ಸಮರ್ಥ್ ಈಗಾಗಲೇ ಚುನಾವಣಾ ಕಣಕ್ಕೆ ಅಂದ್ರೆ ಪ್ರಚಾರಕ್ಕೆ ಇಳಿದಿದ್ದು ಬಿ ಫಾರ್ಮ್ ಇಲ್ದೇನೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇತ್ತ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ರಂಜಾನ್ ದಿನ ನಾಮಪತ್ರ ಸಲ್ಲಿಸಿರುವಂತಹ ಸಮರ್ಥ್ಗೆ ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಯಾದ್ರು. ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಮಗನ ಸ್ಪರ್ಧೆಯನ್ನ ಸಮರ್ಥನೆ ಮಾಡಿಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ತಂತ್ರಕ್ಕೆ ಅವರು ಮುಂದಾದ್ರು. ಹೌದು, ಖಂಡಿತ ಯುವಕರು ರಾಜಕೀಯಕ್ಕೆ ಬರಬೇಕು ನಿಜ. ಆದ್ರೆ ಆ ಯುವಕರು ರಾಜಕೀಯ ಅನನುಭವಿ ತಮ್ಮ ಮಕ್ಕಳೇ ಆಗಿರ್ಬೇಕಾ? ಕಾರ್ಯಕರ್ತರೆಲ್ಲ ನಿಮ್ಮನ್ನ ಗೆಲ್ಸಿ ಮೆರೆಸೋಕೆ ಇರೋದಾ? ಪಕ್ಷದಲ್ಲಿ ಬೇರೆ ಯಾರೂ ಯುವಕರೇ ಇಲ್ವಾ? ತಾವು ಸಂಸದೆ, ಪತಿ ಸಂಪುಟ ದರ್ಜೆ ಸಚಿವರು, ಈಗ ಮಗನಿಗೂ ಟಿಕೆಟ್ ಬೇಡಿಕೆ. ಇದೇನು ಜೆಡಿಎಸ್ ತರ ಕುಟುಂಬದ ಪ್ರಾದೇಶಿಕ ಪಕ್ಷನ? ಈ ಪ್ರಶ್ನೆಯನ್ನ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಿದ್ದಾರೆ. ಒಂದ್ ವೇಳೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಮುಸ್ಲಿಂ ಸಮುದಾಯದಿಂದ ಬಂಡಾಯ ಸ್ವತಂತ್ರ ಅಭ್ಯರ್ಥಿ ಕಣಕ್ಕಿಳಿಯೋದು ಖಚಿತ. ಜನಸಂಖ್ಯೆ ಇದ್ರೂ ಸಬೂಬ್ ಹೇಳಿ ಅವರಿಗೆ ಅವಕಾಶ ತಪ್ಪಿಸೋದೇ ಜಾಸ್ತಿ. ಇಂಥ ಹೊತ್ತಲ್ಲಿ ಗೆಲುವು ಸಾಧ್ಯವಿರುವ ಕ್ಷೇತ್ರಗಳಲ್ಲಾದ್ರೂ ಕೂಡ ಅವಕಾಶವನ್ನ ನೀಡಿ ಸಾಮಾಜಿಕ ನ್ಯಾಯವನ್ನ ಪಾಲನೆ ಮಾಡಬೇಕು. ಇದೆಲ್ಲವನ್ನ ಹೈಕಮಾಂಡ್ ಪರಿಶೀಲಿಸ್ತಾ ಇದ್ದು ಟಿಕೆಟ್ ಯಾರಿಗೆ ನೀಡಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಬಿಜೆಪಿ ಅಭ್ಯರ್ಥಿ ಗೆಲುವು ಖಚಿತ ಆಗಲಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಇವುಗಳ ವಿಧಾನಸಭೆ ಚುನಾವಣೆಗೆ ಚುನಾವಣಾ ಆಯೋಗ ವೇಳಾಪಟ್ಟಿಯನ್ನ ಘೋಷಣೆ ಮಾಡಿದೆ. ಅಸ್ಸಾಂ, ಕೇರಳ ಮತ್ತು ಪುದುಚೇರಿ ಏಪ್ರಿಲ್ 9ಕ್ಕೆ ಒಂದೇ ಹಂತದಲ್ಲಿ ಇಲ್ಲಿ ಮತದಾನ ನಡೆಯುತ್ತೆ. ತಮಿಳುನಾಡಿನಲ್ಲಿ ಏಪ್ರಿಲ್ 23ಕ್ಕೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಮತ್ತು ಏಪ್ರಿಲ್ 29ಕ್ಕೆ 2 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ಈ ಎಲ್ಲ ರಾಜ್ಯಗಳ ಫಲಿತಾಂಶ ಮೇ 4ನೇ ತಾರೀಕು ಘೋಷಣೆ ಆಗಲಿದೆ. ಸುಮಾರು 17.4 ಕೋಟಿ ಮತದಾರರು 824 ಕ್ಷೇತ್ರಗಳಲ್ಲಿ ತಮ್ಮ ಮತವನ್ನ ಚಲಾವಣೆ ಮಾಡಲಿದ್ದಾರೆ. ಇದು 2029ರ ಲೋಕಸಭೆ ಚುನಾವಣೆಗೆ ಮುನ್ನುಡಿಯಂತಿರುವ ಮಹತ್ವದ ರಾಜಕೀಯ ಪರೀಕ್ಷೆ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ರಾಜಕೀಯ ಬೆಳವಣಿಗೆಗಳು ತೀವ್ರಗೊಂಡಿದೆ. ಬಿಜೆಪಿ ಅಸ್ಸಾಂನಲ್ಲಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಜಲುಕ್ಬಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ತಮಿಳುನಾಡು, ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೈತ್ರಿ ಮಾತುಕತೆಗಳು ನಡೀತಾ ಇವೆ. ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ, ಡಿಎಂಕೆ, ಎಲ್ಡಿಎಫ್ ಮತ್ತು ಯುಡಿಎಫ್ಗಳು ತಮ್ಮ ಮ್ಯಾನಿಫೆಸ್ಟೋಗಳನ್ನ ಸಿದ್ಧಪಡಿಸುತ್ತಿವೆ. ತಮಿಳು ಚಿತ್ರನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ತಮಿಳುನಾಡಿನಲ್ಲಿ ಪೈಪೋಟಿ ನೀಡೋಕೆ ಸಿದ್ಧವಾಗಿದೆ. ಬಿಜೆಪಿಗೆ ಇದು ಗೆಲುವಿನ ಅನಿವಾರ್ಯತೆಯ ಸವಾಲು. ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳೋದು ಅದರ ಮುಖ್ಯ ಗುರಿ. 2016ರಿಂದಲೂ ಕೂಡ ಅಲ್ಲಿ ಪಕ್ಷ ಅಧಿಕಾರದಲ್ಲಿದೆ. ಪಶ್ಚಿಮ ಬಂಗಾಳವನ್ನ ಗೆಲ್ಲೋದು ಅಥವಾ ಗಣನೀಯ ಪ್ರಗತಿ ಸಾಧಿಸೋದು ಅದಕ್ಕೆ ಪ್ರತಿಷ್ಠೆ ಪ್ರಶ್ನೆ. ಮಮತಾ ಬ್ಯಾನರ್ಜಿಯವರ ಟಿಎಂಸಿಯನ್ನ ಎದುರಿಸಿ ಬಂಗಾಳವನ್ನ ಗೆಲ್ಲೋದು ಅದರ ಪ್ರಮುಖ ಆದ್ಯತೆ. ಇನ್ನು ದಕ್ಷಿಣದ ಕೇರಳ, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಕಾಲಿಟ್ಟು ಉತ್ತರ ಭಾರತೀಯ ಪಕ್ಷ ಎಂಬ ಲೇಬಲ್ನಿಂದ ಹೊರಬರೋದು ಮತ್ತು ಮತ ಪ್ರಮಾಣವನ್ನ ಹೆಚ್ಚಿಸೋದು ಅದರ ದೀರ್ಘಕಾಲೀನ ತಂತ್ರ. ಹೋಲ್ಡ್, ವಿನ್ ಮತ್ತು ಎಕ್ಸ್ಪಾನ್ಷನ್ ಅದರ ಈ ಬಾರಿಯ ಮಂತ್ರ ಮತ್ತು ತಂತ್ರ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ, ಡಬಲ್ ಎಂಜಿನ್ ಸರ್ಕಾರದ ನೆರೇಟಿವ್, ಎಐ ಆಧಾರಿತ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಹಾಗೆಯೇ ಪ್ರತಿ ಕ್ಷೇತ್ರಕ್ಕೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡೋದು ಅದರ ತಂತ್ರದ ಮುಖ್ಯ ಅಂಶಗಳು.
ಕೇರಳದಲ್ಲಿ ಶಬರಿಮಲೆ ವಿಚಾರ, ಕ್ರಿಶ್ಚಿಯನ್ ಮತಗಳನ್ನ ಗೆಲ್ಲುವ ತಂತ್ರಗಾರಿಕೆ ಅದರಲ್ಲಿ ಕಾಣಿಸ್ತಾ ಇದೆ. ಆದರೆ ಯುದ್ಧದ ಸನ್ನಿವೇಶ, ವಿದೇಶಿ ನೀತಿಯ ಸೋಲು, ಅನಿಲ ಮತ್ತು ತೈಲ ವಿಚಾರಗಳು ವಿಪಕ್ಷಗಳಿಗೆ ಈ ಚುನಾವಣೆಯಲ್ಲಿ ಅಸ್ತ್ರವಾಗಿ ಒದಗಬಹುದು. ಇನ್ನು ಪ್ರಾದೇಶಿಕ ಪಕ್ಷಗಳಿಗೆ ಇದು ಅಸ್ತಿತ್ವದ ಹೋರಾಟ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮಮತಾ ಅವರ ನಾಯಕತ್ವದಲ್ಲಿ 3ನೇ ಅವಧಿಯ ಗುರಿಯನ್ನ ಹೊಂದಿದೆ. ಅಧಿಕಾರ ವಿರೋಧಿ ಅಲೆ ಅಂದ್ರೆ ಆಡಳಿತ ವಿರೋಧಿ ಅಲೆ ಮತ್ತು ಬಾಂಗ್ಲಾ ವಲಸೆ ಆರೋಪಗಳು ಅವರಿಗೆ ದೊಡ್ಡ ಸವಾಲಾಗಿದೆ. ಕೇರಳಕ್ಕೆ ಬಂದ್ರೆ ಅಲ್ಲಿ ಎಲ್ಡಿಎಫ್ ಸಿಪಿಐಎಂ ನಾಯಕತ್ವ ಇದೆ. 3ನೇ ಅವಧಿಯನ್ನ ಗೆಲ್ಲುವಂತ ಗುರಿ ಹೊಂದಿದೆ. ಯುಡಿಎಫ್ ಇದು ಕಾಂಗ್ರೆಸ್ ನೇತೃತ್ವದ ಪಕ್ಷ ಮತ್ತು ಬಿಜೆಪಿ ಎರಡೂ ಕೂಡ ಎದುರು ಹೋರಾಟದಲ್ಲಿ ಇವೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಅಧಿಕಾರವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ಇನ್ನು ಎಐಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಹಾಗೆಯೇ ಟಿವಿಕೆಯ ವಿಜಯ್ ಅವರ ಉದಯ ಹೊಸ ಸಮೀಕರಣವನ್ನ ತಮಿಳುನಾಡಿನಲ್ಲಿ ಸೃಷ್ಟಿ ಮಾಡಿದೆ. ಅಸ್ಸಾಂಗೆ ಬಂದ್ರೆ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯನ್ನ ತಡೆಯುವ ಗುರಿ ಹೊಂದಿದೆ. ಪುದುಚೇರಿಯಲ್ಲಿ ಸ್ಥಳೀಯ ಮೈತ್ರಿಗಳು ನಿರ್ಣಾಯಕ ಆಗುತ್ತೆ. ಈ ಪಕ್ಷಗಳು ಸ್ಥಳೀಯ ಗುರುತು, ಭಾಷೆ, ಜಾತಿ ಮತ್ತು ಕಲ್ಯಾಣ ಯೋಜನೆಗಳ ಮೇಲೆ ಆಧಾರಿತವಾಗಿ ಹೋರಾಟವನ್ನ ನಡೆಸ್ತಿವೆ. ಬಿಜೆಪಿಯ ಕೇಂದ್ರೀಯ ಶಕ್ತಿ ಎದುರು ನಿಲ್ಲೋದು ಅವರಿಗೆ ಅನಿವಾರ್ಯ ಕೂಡ ಹೌದು. ಚುನಾವಣೆ ಹಿನ್ನೆಲೆಯಲ್ಲಿ ಆಡಳಿತ ಯಂತ್ರದ ಬಳಕೆಯ ಆರೋಪಗಳು ಕೂಡ ಕೇಳಿಬಂದಿದೆ. ಕೇಂದ್ರದ ಏಜೆನ್ಸಿಗಳು ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಈ ತರದ್ದು ಹಾಗೆಯೇ ಗವರ್ನರ್ ಕಚೇರಿ ಮತ್ತು ಚುನಾವಣಾ ಆಯೋಗದ ನಿರ್ಧಾರಗಳು ವಿಪಕ್ಷಗಳಿಗೆ ದೊಡ್ಡ ಸವಾಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅನೇಕ ಹಿರಿಯ ಅಧಿಕಾರಿಗಳ ಬದಲಾವಣೆ ಮತ್ತು ರಾಜ್ಯಪಾಲ ರವಿ ಅವರ ನೇಮಕ ಬಿಜೆಪಿ ಬಂಗಾಳ ಗೆಲ್ಲೋಕೆ ಹೂಡಿರುವ ರಣತಂತ್ರವೇ ಆಗಿದೆ. ಇನ್ನು ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಚುನಾವಣೆಯ ಫಲಿತಾಂಶವನ್ನ ನಿರ್ಣಾಯಕವಾಗಿ ಪ್ರಭಾವಿಸುವ ರೀತಿ ಕಾಣಿಸ್ತಾ ಇದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನ ಕೈಬಿಡಲಾಗಿದೆ. ಬಾಂಗ್ಲಾದೇಶದ ವಲಸಿಗರು ಅನ್ನೋ ಆರೋಪದಲ್ಲಿ ಮುಸ್ಲಿಮರು ಮತ್ತು ಕೆಲವು ಹಿಂದೂ ಮತಗಳನ್ನ ತೆಗೆಯಲಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ. ಅಸ್ಸಾಂನಲ್ಲಿ ಇದು ಬಿಜೆಪಿಗೆ ಅನುಕೂಲಕರ ಆಗಿದೆ. ದಕ್ಷಿಣದ ರಾಜ್ಯಗಳಲ್ಲಿ ಇದರ ಪರಿಣಾಮ ಸ್ವಲ್ಪ ಕಡಿಮೆ. ಆದರೆ ಇದು ಮತದಾನದ ಶೇಕಡಾವಾರನ್ನ ಬದಲಾಯಿಸುವ ಸಾಧ್ಯತೆ ಇದ್ದು ಚುನಾವಣಾ ಪ್ರಕ್ರಿಯೆಯ ನ್ಯಾಯಸಮ್ಮತತೆಯ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದೆ. ಒಟ್ನಲ್ಲಿ ಈ ಪಂಚರಾಜ್ಯ ಚುನಾವಣೆಗಳು ಬಿಜೆಪಿಯ ವಿಸ್ತರಣಾ ತಂತ್ರಕ್ಕೆ ಬಹಳ ದೊಡ್ಡ ಟೆಸ್ಟ್ ಆಗಿದೆ. ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವಕ್ಕೆ ಸವಾಲಾಗಿದೆ. ಅಸ್ಸಾಂನಲ್ಲಿ ಬಿಜೆಪಿ ಗೆಲುವು ಸುಲಭ ಅಂತಾನೆ ಅನಿಸ್ತಿದೆ. ಬಂಗಾಳದಲ್ಲಿ ತೀವ್ರ ಹೋರಾಟ ಕಾಣಿಸ್ತಿದೆ. ಎಸ್ಐಆರ್ ನಂತಹ ಆಡಳಿತ ಯಂತ್ರದ ಬಳಕೆ ಫಲಿತಾಂಶವನ್ನ ಪ್ರಭಾವಿಸುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ.